ಜನರ ಮೇಲೆ ಚಿರತೆ ದಾಳಿಯಾಗಿರುವಂತ ಘಟನೆ ಕೇಳಿಬರ್ತಾ ಇದೆ. ಚಿರತೆ ದಾಳಿಯಿಂದ ಭಯಭೀತರಾಗಿದ್ದಾರೆ ಗ್ರಾಮಸ್ಥರು. ಚಿರತೆ ದಾಳಿಯ ಆತಂಕದಲ್ಲಿದ್ದಾರೆ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಯ ಕೆಲ ಗ್ರಾಮದ ಜನರು. ತೋಟದಲ್ಲಿ ಜಾನುವಾರು ಮೇಯಿಸ್ತಾ ಇದ್ದವರ ಮೇಲೆ ಏಕಾಏಕಿ ದಾಳಿ ಮಾಡಿದೆ ಒಂದು ಚಿರತೆ. ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಬೋರೇಗೌಡ, ಉಚ್ಚಮ್ಮ, ವನಜಾಕ್ಷಮ್ಮ, ಸಣ್ಣಲಿಂಗಯ್ಯ, ಶೇಖರಯ್ಯ ಚಿರತೆಯಿಂದ ದಾಳಿಗೆ ಒಳಗಾದವರು. ಘಟನಾ ಸ್ಥಳಕ್ಕೆ ತುರುವೇಕೆರೆ ತಹಶೀಲ್ದಾರ್, ಪೊಲೀಸ್ ಹಾಗೂ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸದ್ಯಕ್ಕೆ ಶೇಖರ್ ಎನ್ನುವರ ಮನೆಯಲ್ಲಿ ಬಂದಿಯಾಗಿರುವಂತ ಚಿರತೆ. ತುರುವೇಕೆರೆ ಅರಣ್ಯ ಅಧಿಕಾರಿಗಳಿಂದ ಈಗ ಕಾರ್ಯಾಚರಣೆ ಮುಂದುವರೆದಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಿರತೆ ಬಂದಿಯಾಗಿರುವ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳ ತಂಡ. ಬೆಳ್ಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ನೋಡಿ, ಒಂದು ಚಿರತೆ 4-5 ಜನರ ಮೇಲೆ ದಾಳಿಯನ್ನ ನಡೆಸಿದೆ. ನಡುವನಹಳ್ಳಿ ಗ್ರಾಮದ ಶಿವಣ್ಣ ಎಂಬುವರಿಗೆ ಸೇರಿದ ತೋಟದಲ್ಲಿ ಎಂದೆಂತೆ ಅವರು ಹೆಂಡತಿ ವಂದ್ಯಾಕ್ಷಮ್ಮ ದನಗಳನ್ನ ಮೇಯಿಸ್ತಾ ಇದ್ರು. ಮಧ್ಯಾಹ್ನದ ವೇಳೆ ಏಕಾಏಕಿ ಚಿರತೆ ಮೇಲೆರಗಿ ದಾಳಿ ನಡೆಸಿದಂತ ಘಟನೆ ನಡೆದಿದೆ. ನಂತರ ಅಲ್ಲಿಂದ ಗಾಬರಿಯಿಂದ ತೆರಳಿದ ಚಿರತೆ ಗೋಣಿ ತುಮಕೂರು ಗ್ರಾಮದ ಬೋರಣ್ಣನವರಿಗೆ ಸೇರಿದ ತೋಟದಲ್ಲಿದ್ದ ಆತನ ಹೆಂಡತಿ ಉಚ್ಚಮ್ಮನ ಮೇಲೂ ಕೂಡ ದಾಳಿ ಮಾಡಿದೆ. ಅಲ್ಲಿಂದ ಮತ್ತೆ ಚಿರತೆ ಗ್ರಾಮದ ಸಮೀಪದ ಕಿರುಬ್ಬನ ಕಲ್ಲು ಬಳಿ ಗೋಣಿ ತುಮಕೂರಿನ ಎಮ್ಮೆ ಮೇಯಿಸ್ತಾ ಇದ್ದಂತ ಬೋರೇಗೌಡರ ಮೇಲೂ ಕೂಡ ದಾಳಿ ಮಾಡಿದೆ. ಗಾಬರಿಯಿಂದ ಹೊರಟ ಚಿರತೆ ಬೋರೇಗೌಡರ ತೋಟದ ಜಾನುವಾರು ಕೊಟ್ಟಿಗೆಯಲ್ಲಿ ಕೆಲ ಕಾಲ ಬಂದಿಯಾಗಿತ್ತು. ಆಗ ಸ್ಥಳೀಯರು ಅರಣ್ಯ ಇಲಾಖೆ ಗಮನಕ್ಕೆ ತಂದಿದ್ರು. ತಕ್ಷಣ ಎಚ್ಚೆತ್ತಂತ ಅಧಿಕಾರಿಗಳು ಅಲ್ಲಿಗೆ ಬಂದ್ರು. ಆದ್ರೆ ಅಲ್ಲಿಂದ ಮತ್ತೆ ಗಾಬರಿಯಾಗಿ ಗೋಣಿ ತುಮಕೂರು ಗ್ರಾಮ ಪಂಚಾಯಿತಿ ನಿರಗಂಟಿ ಸಣ್ಣಲಿಂಗಯ್ಯ ಅವರ ಮೇಲೂ ಕೂಡ ದಾಳಿ ಮಾಡಿದೆ. ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ದೇವನಹಳ್ಳಿ ಗ್ರಾಮದ ಶೇಖರ್ ಎಂಬುವರ ತೋಟದ ಮನೆಯಲ್ಲಿ ಈಗ ಸದ್ಯಕ್ಕೆ ಅವರ ಮನೆಯಲ್ಲಿ ಚಿರತೆ ಬಂದಿಯಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ದಾಳಿಗೆ ಒಳಗಾದವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಲ್ಲೇ ಈಗ ಅರವಳಿಕೆ ತಜ್ಞರು ಎಲ್ಲರೂ ಕೂಡ ಮೊಕ್ಕ ಮೂಡಿ ಜನರು ಕೂಡ ಸಾವಿರಾರು ಜನ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ನಮಸ್ಕಾರ. ಇವತ್ತು ಗೋಣಿ ತುಮಕೂರು ಗ್ರಾಮದಲ್ಲಿ ಮಧ್ಯಾಹ್ನ ಒಂದು 3:30 ಗಂಟೆಗೆ ಒಂದು ನಮ್ಮ ವಿ ಅವರು ಫೋನ್ ಮಾಡಿದ್ರು. ಹೀಗೆ ಗೋಣಿ ತುಮಕೂರು ಗ್ರಾಮದಲ್ಲಿ ಚಿರತೆ ಬಂದುಬಿಟ್ಟು ಒಂದು 2-3 ಜನಕ್ಕೆ ದಾಳಿ ನಡೆಸಿದೆ ಅಂತ. ಹಾಗಾಗಿ ಇಮಿಡಿಯೇಟ್ ನಾನು ಬಂದೆ, ಮತ್ತು ಫಾರೆಸ್ಟ್ ಸಿಬ್ಬಂದಿಗಳಿಗೂ ಅಧಿಕಾರಿಗಳು ಸೂಚನೆ ಕೊಟ್ಟೆ, ಮಾಹಿತಿನೂ ನೀಡಿದೆ. ಅದರಲ್ಲಿ ಒಬ್ಬರು ಮಾತ್ರ ಸಿಬ್ಬಂದಿ ಬಂದರು. ಮತ್ತು ಗ್ರಾಮಸ್ಥರು ಏನು ಮಾಡಿದರು, ಇದರಲ್ಲೊಂದು ಶೆಡ್ ಇದೆ, ಶೆಡ್ಡಲ್ಲಿ ಒಂದು ಚಿರತೆನ ಅದನ್ನು ಕೂಡೆ ಹಾಕಿದ್ರು ಎಲ್ಲ ಸೇರಿಕೊಂಡು. ಅದು ತುಂಬ ಒಂದು ಭಾರಿ ಎಲ್ಲರಿಗೂ ಮೇಲೆ ದಾಳಿ ನಡೆಸ್ಬಿಟ್ಟು ಭಾರಿ ಶಬ್ದ ಮಾಡಿಸ್ತಾ ಇತ್ತು. ಆನಂತರ ನಾವೇನು ಮಾಡಿದ್ವಿ, ಇಮಿಡಿಯೇಟ್ ನಮ್ಮ ಸಿಬ್ಬಂದಿಗಳು ನಾವೆಲ್ಲ ಹೋದ್ವಿ. ಗ್ರಾಮಸ್ಥರು ಇದ್ದರು, ಒಂದು 50 ಜನ ಗ್ರಾಮಸ್ಥರು ಎಲ್ಲ ನಿಂತ್ಕೊಂಡು ಮತ್ತೆ ಇನ್ನೊಬ್ಬರ ಮೇಲೆ ದಾಳಿ ಮಾಡಿದ್ರು ನಮ್ಮ ಎದುರಿಗೆ. ಅದರೊಂದು 5 ನಿಮಿಷದಲ್ಲಿ ನಾವೆಲ್ಲ ಕೂದಲ ಎಳೆಯಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಈಗ ಬಂದಿದ್ದೀವಿ ಹೊರಗಡೆ. ಈಗಾಗಲೇ ಫಾರೆಸ್ಟ್ ಅಧಿಕಾರಿಗಳಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಕೂಡ ಬಂದ ತಕ್ಷಣ ಅದನ್ನು ಬೋನ್ ಮೂಲಕ ಅದನ್ನು ಹಿಡಿದು ಅದನ್ನು ರಕ್ಷಿತಾರಣ್ಯಕ್ಕೆ ಒಂದು ಸ್ಥಳಾಂತರಗೊಳಿಸ್ತೇವೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅರಣ್ಯ ಅಧಿಕಾರಿಗಳು ಅವ್ರದ್ದು ಬೋನು ಮತ್ತು ಅವ್ರದ್ದು ಏನೇನು ಸರ್, ಅದು ಈಗ ನಮಗೆ ಮಾಹಿತಿ ಬಂದಿದ್ದು ಒಂದು 3:30-3:45 ಮಾಹಿತಿ ಬಂತು. ಹಿಂಗೆ ತುರುವೇಕೆರೆ ಸೆಕ್ಷನ್ನು ಗೋಣಿ ತುಮಕೂರು ವಿಲೇಜಲ್ಲಿ ಹಿಂಗೆ ಲೆಪರ್ಡ್ ಅಟ್ಯಾಕ್ ಆಗಿದೆ ಅಂತ. ಸೊ ಇಮಿಡಿಯೇಟು ನಾವು ಬಂದು ಇಲ್ಲೆಲ್ಲ ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ. ಈಗ 2 ಲೇಡೀಸು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅಲ್ಲೂ ಎಲ್ಲ ಮಾಹಿತಿ ತೊಗೊಂಡಿದ್ದೀವಿ. ಅವ್ರಿಗೆ ಒಬ್ಬರಿಗೆ ಕಣ್ಣ ಹತ್ರ ಮತ್ತು ಮೂಗು ಮತ್ತು ಬಾಯಿದು ಪರ್ಚಿದೆ. ಅದನ್ನು ಡಾಕ್ಟರ್ ಹತ್ರನೂ ಮಾತಾಡಿದ್ದೀನಿ ನಾನು. ಏನು ತೊಂದರೆ ಇಲ್ಲ, ಬಟ್ ಅದನ್ನು ಆಪ್ರೇಷನ್ ಮಾಡಿ ಅಥವಾ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲಾಖೆಯಿಂದ ಎಲ್ಲ ಬರ್ಸ್ಕೊಡ್ತೀವಿ, ವೆಚ್ಚನ ಮಾಡಿ ಅಂತ ನಾನು ಈಗ ಮಾತಾಡಿ ಬಂದಿದ್ದೀನಿ. ಅದು ಈಗೇನು ಲೆಪರ್ಡ್ ಇಲ್ಲಿ ಓಡಾಡ್ತಾ ಇದೆ, ನಾನು ಹಿಡಿಲಿಕ್ಕೆ ಇಮಿಡಿಯೇಟು ನಾವು ಕೇಜನ್ನು ಇಲ್ಲಿಗೆ ಇರಿಸಿ ಆದಷ್ಟು ಬೇಗ ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋ ಒಂದು ಆ್ಯಕ್ಷನ್ ತಗೋತೀವಿ. ಈಗ ಆದಷ್ಟು ಬೇಗ ಮಾಡ್ತೀರಾ ಸರ್? ಖಂಡಿತ ಮಾಡ್ತೀವಿ. ಹಿರಿಯ ಅಧಿಕಾರಿಗಳಿಗೂ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ, ಅವರು ಕೂಡ ಹೇಳಿದ್ದಾರೆ. ಈ ಕೂಡಲೇ ಇದನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ.